ಈ ಪೋಸ್ಟ್ ಆಫೀಸ್ ಸ್ಕೀಮ್ನಲ್ಲಿ ನೀವು ದುಡ್ಡು ಹಾಕಿದ್ರೆ ಬರೋಬ್ಬರಿ 69 ಲಕ್ಷದವರೆಗೆ ಗಳಿಸ್ಲಿಕ್ಕೆ ಸಾಧ್ಯ. ಅಷ್ಟೇ ಅಲ್ಲ, ನಿಮ್ಮ ದುಡ್ಡು, ನಿಮ್ಮ ಬಂಡವಾಳ ಈ ಸ್ಕೀಮ್ನಲ್ಲಿ 100% ಸೇಫ್. ಯಾಕಂದ್ರೆ ಈ ಸ್ಕೀಮ್ಗೆ ಸರ್ಕಾರನೇ ಗ್ಯಾರಂಟಿ. ಪೋಸ್ಟ್ ಆಫೀಸ್ನ ಮತ್ತೊಂದು ಸ್ಕೀಮ್ ಇದೆ. ಆ ಸ್ಕೀಮ್ನಲ್ಲಿ ನೀವು 9,250 ರೂಪಾಯಿ ಪ್ರತಿ ತಿಂಗಳು ಗಳಿಸ್ಲಿಕ್ಕೆ ಸಾಧ್ಯ ಇದೆ. ಮತ್ತೊಂದು ಸ್ಕೀಮ್ ಹೇಳ್ತೀನಿ. ಆ ಸ್ಕೀಮ್ನಲ್ಲಿ ನಿಮ್ಮ ರಿಟೈರ್ಮೆಂಟ್ ಕಾರ್ಪಸ್ ಹಾಕಿದ್ರೆ ಪ್ರತಿ 3 ತಿಂಗಳಿಗೊಮ್ಮೆ 61,500 ರೂಪಾಯಿವರೆಗೆ ಗಳಿಸ್ಲಿಕ್ಕೆ ಸಾಧ್ಯ. ಇನ್ನೊಂದು ಇಂಟ್ರೆಸ್ಟಿಂಗ್ ಸ್ಕೀಮ್ ಇದೆ. ಆ ಸ್ಕೀಮ್ನಲ್ಲಿ ನೀವು ಪ್ರತಿ ವರ್ಷ 1.5 ಲಕ್ಷದವರೆಗೆ ಹೂಡಿಕೆ ಮಾಡಿದ್ರೆ 1 ಕೋಟಿವರೆಗೆ ರಿಸ್ಕ್ ಇಲ್ಲದೆ ಗಳಿಸ್ಲಿಕ್ಕೆ ಸಾಧ್ಯ. ಹೌದು, ಪೋಸ್ಟ್ ಆಫೀಸ್ನ 7 ಬೆಸ್ಟ್ ಸ್ಕೀಮ್ಗಳ ಬಗ್ಗೆ ಈ ವಿಡಿಯೋದಲ್ಲಿ ನಾವು ಡೀಟೇಲ್ ಆಗಿ ಹೇಳಿದ್ದೀವಿ. ಒಂದೊಂದು ಸ್ಕೀಮ್ನ ವಿವರ, ಅದರ ಬಡ್ಡಿ ದರ, ಅದರ ಗಳಿಕೆ ಸಾಧ್ಯತೆ ಎಲ್ಲವನ್ನು ಅಚ್ಚುಕಟ್ಟಾಗಿ ವಿವರಿಸಿದ್ದೀವಿ. ಎಂಡ್ ಟು ಎಂಡ್ ಈ ವಿಡಿಯೋ ನೋಡಿ. ಹಾಯ್ ಹಲೋ ನಮಸ್ಕಾರ, ನಾನು ಶೇಷಕೃಷ್ಣ ಭಟ್. ಬಹಳಷ್ಟು ಜನರಿಗೆ ಹೂಡಿಕೆ ಮಾಡಬೇಕು ಅಂತ ಇರುತ್ತೆ. ಆದರೆ ಮ್ಯೂಚುವಲ್ ಫಂಡ್, ಸ್ಟಾಕ್ ಮಾರ್ಕೆಟ್ ಅಂತ ಹೇಳಿದ್ರೆ ಅದರ ಬಗ್ಗೆ ನಮ್ಗೆ ಏನು ಗೊತ್ತಿಲ್ಲ, ಅದು ರಿಸ್ಕು, ಅದು ಬೇಡ. ರಿಸ್ಕ್ ಇಲ್ಲದೆ ಇರುವಂಥ ಹೂಡಿಕೆ ಬಗ್ಗೆ ಹೇಳಿ ಅಂತ ಹೇಳ್ತಾರೆ. ಹಾಗಿದ್ರೆ ರಿಸ್ಕ್ ಇಲ್ಲದೆ ಇರುವಂಥ ಹೂಡಿಕೆ ಇದೆಯಾ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಇದೆ. ಅದರ ಬಗ್ಗೆನೇ ನಾವು ಈ ವಿಡಿಯೋದಲ್ಲಿ ಮಾತಾಡ್ತೀವಿ. ಎಸ್, ಇಲ್ಲಿ ಟಾಪ್ 7 ಸರ್ಕಾರದ ಗ್ಯಾರಂಟಿ ಇರುವ ಪೋಸ್ಟ್ ಆಫೀಸ್ ಸ್ಕೀಮ್ಗಳ ಬಗ್ಗೆ ನಾವು ನಿಮಗೆ ತಿಳಿಸ್ಕೊಡ್ತೀವಿ. ಅದರಲ್ಲಿ ಒಂದು ಸ್ಕೀಮ್ ಅಂತೂ ನಿಮಗೆ 69 ಲಕ್ಷ ರೂಪಾಯಿ ಕೊಡುತ್ತೆ. ಇನ್ನೊಂದು ಸ್ಕೀಮ್ ಇದೆಯಲ್ಲ, ಅದು ತಿಂಗಳಿಗೆ 9,250 ರೂಪಾಯಿ ಕೊಡುತ್ತೆ. ಈ ತರಹದ ಮತ್ತಷ್ಟು ಸ್ಕೀಮ್ಗಳಿದಾವೆ. ಹಾಗಿದ್ರೆ ಆ ಸ್ಕೀಮ್ಗಳು ಯಾವುದು, ಅದರಲ್ಲಿ ಎಷ್ಟು ಇನ್ವೆಸ್ಟ್ ಮಾಡಬೇಕು, ಇದೆಲ್ಲದರ ಬಗ್ಗೆ ಇನ್ ಡೀಟೇಲ್ ಆಗಿ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆಗೆ ಶರತ್ MS ಅವರಿದ್ದಾರೆ. ಸೊ ಇವರು ಸೀನಿಯರ್ ಜರ್ನಲಿಸ್ಟ್, ಹಾಗೆಯೇ ವೈಯಕ್ತಿಕ ಹಣಕಾಸು ಬರಹಗಾರರು, ಜೊತೆಗೆ ಬಾಸ್ ವಾಲಾದಲ್ಲಿ ಕಂಟೆಂಟ್ ವಿಭಾಗದ ಮುಖ್ಯಸ್ಥರಾಗಿದ್ದಾರೆ. ಮತ್ತೆ ಆಗ್ತಾಡ ಅವರನ್ನು ವೆಲ್ಕಮ್ ಮಾಡೋಣ, ಅವ್ರ ಜೊತೆಗೆ ಮಾತಾಡ್ತಾ ಹೋಗೋಣ. ಶರತ್ ಅವರೇ ನಮಸ್ಕಾರ, ವೆಲ್ಕಮ್ ಟು ದಿ ಶೋ. ನಮಸ್ತೆ ಶೇಷ. ಬಹಳಷ್ಟು ಜನರಿಗೆ ಇರುವಂತಹ ಸಮಸ್ಯೆ ಏನು ಅಂತ ಹೇಳಿದ್ರೆ, ನಾವು ಹೂಡಿಕೆ ಮಾಡಬೇಕು ಆದ್ರೆ ರಿಸ್ಕ್ ಇರಬಾರ್ದು ಅಂತ. ಈ ವಿಡಿಯೋದಲ್ಲಿ ಯಾವುದೇ ರಿಸ್ಕ್ ಇಲ್ಲದೆ ಇರುವಂತ ಸರ್ಕಾರದ ಗ್ಯಾರಂಟಿ ಇರುವಂತ ಸ್ಕೀಮ್ಗಳ ಬಗ್ಗೆ ತಿಳಿಸ್ಕೊಡ್ತೀರಾ? ಖಂಡಿತ ಶೇಷ. ಈಗ ನೋಡಿ, ನೀವು ಹೇಳ್ದಂಗೆ ತುಂಬಾ ಜನಕ್ಕೆ ನನಗೆ ಕ್ಯಾಪಿಟಲ್ ಪ್ರೊಟೆಕ್ಷನ್ ಅನ್ನೋದು ಆದ್ಯತೆ. ಹೌದು, ನನಗೆ ಹೆಚ್ಚು ಗಳಿಕೆ ಬರದೇ ಇದ್ರೂ ಪರವಾಗಿಲ್ಲ, ಅದು ಹಣದುಬ್ಬರ, ನಾವೇನ್ ಹೇಳ್ತೀವಿ ಬೆಲೆ ಏರಿಕೆಯನ್ನ ಮೀರಿ ಲಾಭ ಕೊಡದೇ ಇದ್ರೂ ಪರವಾಗಿಲ್ಲ, ಆದ್ರೆ ನಾವು ಹಾಕಿದ ಬಂಡವಾಳ ಸುರಕ್ಷಿತವಾಗಿರ್ಬೇಕು, ನಮಗೆ ನಿರ್ದಿಷ್ಟ ಗ್ಯಾರಂಟೀಡ್ ರಿಟರ್ನ್ಸ್ ಬರಬೇಕು ಅನ್ನೋರು ಇರ್ತಾರೆ. ನಂಗೆ ಸ್ಟಾಕ್ ಮಾರ್ಕೆಟ್ ಬೇಡ, ಮ್ಯೂಚುವಲ್ ಫಂಡ್ ಬೇಡ, ನನಗೆ ನನ್ನ ಕ್ಯಾಪಿಟಲ್ ಸೇಫ್ಟಿ ಮುಖ್ಯ ಅನ್ನೋರಿಗೆ ನಾವಿವತ್ತು 7 ಪೋಸ್ಟ್ ಆಫೀಸ್ ಇನ್ವೆಸ್ಟ್ಮೆಂಟ್ ಸ್ಕೀಮ್ಗಳ ಬಗ್ಗೆ ಹೇಳ್ತಿದ್ದೀವಿ. ಅದರ ಜೊತೆಗೆ ಇದು ಇನ್ವೆಸ್ಟ್ ಮಾಡೋದು ಕೂಡ ತುಂಬಾ ಸುಲಭ. ಹೌದು, ತುಂಬಾ ಸುಲಭ, ಮತ್ತೆ ರಿಸ್ಕ್ ಇರೋದಿಲ್ಲ. ಯಾವುದು ಆ ಸ್ಕೀಮ್ಗಳು ಅಂತ ಹೇಳಿದ್ರೆ ಬೇರೆ ಬೇರೆಯವ್ರಿಗೆ ಅನುಕೂಲ ಆಗುವಂಥದ್ದು. ನನಗೆ ಪ್ರತಿ ತಿಂಗಳು ದುಡ್ಡು ಬೇಕು ಅನ್ನೋರಿಗೆ ಒಂದು ಸ್ಕೀಮ್ ಇದೆ, ನನಗೆ ಪ್ರತಿ 3 ತಿಂಗಳಿಗೊಮ್ಮೆ ದುಡ್ಡು ಬೇಕು ಅನ್ನೋರಿಗೆ ಒಂದು ಸ್ಕೀಮ್ ಇದೆ, ನನ್ನ ಮಗಳಿಗೆ 18 ವರ್ಷ 21 ವರ್ಷ ಆದಾಗ ನನಗೊಂದು ದೊಡ್ಡ ಮೊತ್ತ ಬೇಕು ಅನ್ನೋರಿಗೆ ಒಂದು ಸ್ಕೀಮ್ ಇದೆ, ನಾನು ಪ್ರತಿ ತಿಂಗಳು ಸ್ವಲ್ಪನೇ ಹಣ ಹೂಡಿಕೆ ಮಾಡ್ತೀನಿ ಅನ್ನೋರಿಗೆ ಒಂದು ಸ್ಕೀಮ್ ಇದೆ. ಈ ರೀತಿಯ 7 ಡಿಫ್ರೆಂಟ್ ಸ್ಕೀಮ್ಗಳ ಬಗ್ಗೆ ಇವತ್ತು ನಾವು ಮಾತಾಡ್ತೀವಿ. ಒಂದು ಸ್ಕೀಮಲ್ಲಂತೂ ನೀವು ಹೇಳ್ದಂಗೆ 69 ಲಕ್ಷ ರೂಪಾಯಿವರೆಗೆ ಗಳಿಸ್ಲಿಕ್ಕೆ ಸಾಧ್ಯ ಇದೆ. ಮತ್ತೊಂದು ಸ್ಕೀಮ್ನಲ್ಲಿ ಪ್ರತಿ ತಿಂಗಳು 9,250 ರೂಪಾಯಿ ನಿರ್ದಿಷ್ಟ ಆದಾಯವನ್ನು ಪಡಿಲಿಕ್ಕೆ ಸಾಧ್ಯ ಇದೆ. ಮತ್ತು ಕೆಲವು ಸ್ಕೀಮ್ಗಳಲ್ಲಿ ನಾವು ಒಂದು 5 ಲಕ್ಷ 10 ಲಕ್ಷ ಆ ರೀತಿ ದೊಡ್ಡ ಅಮೌಂಟ್ ಇಟ್ಟರೆ 3 ತಿಂಗಳಿಗೆ ಒಂದ್ಸತಿ 61,000 62,000ವರೆಗೆ ಗಳಿಸ್ಲಿಕ್ಕೆ ಸಾಧ್ಯತೆ ಇದೆ. ಯಾವ್ದಾವ ಸ್ಕೀಮು ಅಂತೇಳಿ ಒಂದೊಂದಾಗಿ ಹೇಳ್ಕೊಂಡು ಹೋಗೋಣ. ಮೊದಲನೇ ಪೋಸ್ಟ್ ಆಫೀಸ್ ಸ್ಕೀಮ್ ಯಾವ್ದಪ್ಪ ಅಂತ ಹೇಳಿದ್ರೆ ಸುಕನ್ಯಾ ಸಮೃದ್ಧಿ ಯೋಜನೆ. ಈ ಸ್ಕೀಮ್ನಲ್ಲಿ ಪ್ರಸ್ತುತ ಬಡ್ಡಿ ದರ ಎಷ್ಟಿದೆ ಅಂತ ಹೇಳಿದ್ರೆ ಸ್ಕ್ರೀನ್ ಮೇಲೆ ನಮ್ಮ ವೀಕ್ಷಕರು ನೋಡ್ಬೋದು. 8.20% ಇಂಟ್ರೆಸ್ಟ್ ರೇಟ್ ಇದೆ. 3 ತಿಂಗಳಿಗೊಮ್ಮೆ ಬಡ್ಡಿ ದರ ಪರಿಷ್ಕರಣೆ ಆಗುತ್ತೆ. ಕನಿಷ್ಠ ಹೂಡಿಕೆ ಮೊತ್ತ 1 ವರ್ಷಕ್ಕೆ 250 ರೂಪಾಯಿ, ಗರಿಷ್ಠ ಹೂಡಿಕೆ ಮೊತ್ತ 1.5 ಲಕ್ಷ ರೂಪಾಯಿ. ಹೂಡಿಕೆ ಅವಧಿ 15 ವರ್ಷ ಹೂಡಿಕೆ ಮಾಡಬೇಕಾಗತ್ತೆ. ಹೆಣ್ಣು ಮಕ್ಕಳು ಇರುವಂಥವ್ರು, ಹೆಣ್ಣು ಮಗುವಿನ ಹೆಸರಿನಲ್ಲಿ ಮಾತ್ರ ಈ ಹೂಡಿಕೆಯನ್ನು ಮಾಡ್ಬೋದು. 1 ವರ್ಷದಿಂದ 10 ವರ್ಷದ ಒಳಗಿನ ಹೆಣ್ಣು ಮಕ್ಕಳ ಹೆಸರಿನಲ್ಲಿ ಸುಕನ್ಯಾ ಸಮೃದ್ಧಿ ಖಾತೆಯನ್ನು ತೆಗಿಬಹುದು. ಹೂಡಿಕೆ ರಿಸ್ಕ್ ಇದರಲ್ಲಿ ಇಲ್ಲ, ಯಾಕೆಂದರೆ ಇದು ಕೇಂದ್ರ ಸರ್ಕಾರದ ಬೆಂಬಲಿತ ಹೂಡಿಕೆ ಯೋಜನೆ. ಮತ್ತು
ತೆರಿಗೆ ಅನುಕೂಲ ಸೆಕ್ಷನ್ 80C ಅಡಿಯಲ್ಲಿ ಇನ್ಕಮ್ ಟ್ಯಾಕ್ಸ್ ಬೆನಿಫಿಟ್ ಅನ್ನ ಇದು ಕೊಡುತ್ತೆ. ಅಂದ್ರೆ ಓಲ್ಡ್ ಟ್ಯಾಕ್ಸ್ ರೆಜಿಮ್ನಲ್ಲಿ ಹೆಣ್ಣು ಮಗುವಿನ ವಯಸ್ಸು 1 ವರ್ಷದಲ್ಲಿ ನಾವು ಹೂಡಿಕೆ ಮಾಡಿದ್ರೆ, ಈಗ ಮಗುವಿನ ವಯಸ್ಸು 1 ವರ್ಷ ಅಂತ ಇಟ್ಕೊಳ್ಳಿ, 2025ರಲ್ಲಿ ನಾವು ಹೂಡಿಕೆಯನ್ನು ಶುರು ಮಾಡಿದ್ರೆ ಹೂಡಿಕೆ 2040ರವರೆಗೆ ನಾವು ಮಾಡಬೇಕಾಗಿ ಬರುತ್ತೆ. ಅಂದ್ರೆ 15 ವರ್ಷಗಳ ಕಾಲ. ಹೂಡಿಕೆ ಯಾವಾಗ ಮೆಚುರಿಟಿ ಆಗುತ್ತೆ ಅಂತ ಹೇಳಿದ್ರೆ 2046ನೇ ಇಸ್ವಿಗೆ ಹೆಣ್ಣು ಮಗುವಿಗೆ 21 ವರ್ಷ ಆಗಿದ್ದಾಗ ಈ ಹೂಡಿಕೆ ಮೆಚುರಿಟಿ ಆಗತ್ತೆ. ಅಂದ್ರೆ 15 ವರ್ಷಗಳಲ್ಲಿ ನಾವು ಎಷ್ಟು ಹೂಡಿಕೆ ಮಾಡಿರ್ತೀವಿ ಅಂತ ಹೇಳಿದ್ರೆ 22,50,000 ರೂಪಾಯಿಯನ್ನು ನಾವು ಹೂಡಿಕೆ ಮಾಡಿರ್ತೀವಿ. ಆದರೆ 21 ವರ್ಷಗಳ ನಂತರ ನಾವು ಹೂಡಿಕೆ ಮತ್ತು ಗಳಿಕೆ ಮೊತ್ತ ಎರಡು ಸೇರಿ 69,27,000 ರೂಪಾಯಿ ಸಿಗುತ್ತೆ ಆಟ್ 8.20% ಇಂಟ್ರೆಸ್ಟ್ ರೇಟ್. ಸೊ ಲೆಕ್ಕ ಹಾಕೊಳ್ಳಿ, ಪ್ರತಿ ವರ್ಷ 1,50,000 ಲಕ್ಷ ಹೂಡ್ಕೊಂಡು ಹೋದ್ರೆ ನೆಕ್ಸ್ಟ್ 15 ಇಯರ್ಸ್ ಈ ಸುಕನ್ಯಾ ಸಮೃದ್ಧಿ ಯೋಜನೆಯಲ್ಲಿ ಸರ್ಕಾರದ ಸೇಫ್ಟಿ ಇರುವಂತ ಸ್ಕೀಮ್ನಲ್ಲಿ ನಿಮ್ಮ ಮಗುವಿನ 21ನೇ ವಯಸ್ಸಿಗೆ ಹತ್ತತ್ರ 69,27,000 ರೂಪಾಯಿ ಸಿಗುತ್ತೆ. ಹಾಕಿರೋದು ಕೇವಲ 22.5 ಲಕ್ಷ ಮಾತ್ರ. 22.5 ಲಕ್ಷ ಮಾತ್ರ. ಆದ್ರೆ ಇಲ್ಲಿ ಒಂದೇನಂದ್ರೆ ಇನ್ಫ್ಲೇಷನ್ ಅನ್ನ ಇದು ಬೀಟ್ ಮಾಡಲ್ಲ ಅನ್ನೋದನ್ನ ನಾವು ಗಮನಿಸ್ಕೋಬೇಕು. ನಾನು ಅದೇ ಹೇಳಿದ್ನಲ್ಲ, ಸೇಫ್ಟಿ ಇರ್ಬೇಕಪ್ಪ, ನಮ್ಮ ಬಂಡವಾಳನೂ ಸ್ವಲ್ಪ ಬೆಳಿಬೇಕು, ನಮಗೆ ಹೂಡಿಕೆ ಮಾಡಿದ ಹಣ ಸೇಫ್ ಆಗೂ ಇರಬೇಕು ಅನ್ನೋರಿಗೆ, ಮತ್ತೆ ಹೆಣ್ಣು ಮಗುವಿನ ವಿದ್ಯಾಭ್ಯಾಸಕ್ಕೆ ಅಥವಾ ಮದುವೆಗೆ ಸ್ವಲ್ಪ ಖರ್ಚು ಬೇಕು ಅನ್ನೋರಿಗೆ ಆ ರೀತಿ ಪ್ಲಾನ್ ಮಾಡ್ಕೊಳ್ಳಿಕ್ಕೆ ಈ ಯೋಜನೆ ಒಂದು ರೀತಿಯಲ್ಲಿ ವರದಾನ ಅಂತ ಹೇಳ್ಬೋದು. ಸೆಂಟ್ರಲ್ ಗವರ್ನಮೆಂಟ್ನ ಸ್ಪಾನ್ಸರ್ಡ್ ಸ್ಕೀಮ್ ಆಗಿರೋದ್ರಿಂದ ರಿಸ್ಕ್ ಇಲ್ಲಿ ಇಲ್ಲ. ಸೊ ಎಲ್ಲಿ ಇನ್ವೆಸ್ಟ್ ಮಾಡಬಹುದು ಇದನ್ನು ನಾವು? ಪೋಸ್ಟ್ ಆಫೀಸ್ಗಳಲ್ಲಿ ಇನ್ವೆಸ್ಟ್ ಮಾಡಬಹುದು. ಪ್ರಮುಖ ಬ್ಯಾಂಕ್ಗಳು, ಈಗ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಥವಾ ICICI ಬ್ಯಾಂಕು, HDFC ಈ ರೀತಿಯ ಪ್ರಮುಖ ಬ್ಯಾಂಕ್ಗಳಲ್ಲಿ ಈ ಸುಕನ್ಯಾ ಸಮೃದ್ಧಿ ಯೋಜನೆ ಇದೆ. ಅಥವಾ ನಿಮ್ಮ ಹತ್ತಿರದ ಅಂಚೆ ಕಚೇರಿಯಲ್ಲಿ ಹೂಡಿಕೆ ಮಾಡಬಹುದು. ಇದು ಅದಕ್ಕೆ ಅರ್ಜಿ ಮತ್ತೊಂದು ಬೇಸಿಕ್ KYC ಡೀಟೇಲ್ಸ್ ಅನ್ನ ಕೇಳ್ತಾರೆ. ಅಂಚೆ ಕಚೇರಿಯಲ್ಲಿ ಹೋಗಿ ಹೂಡಿಕೆ ಮಾಡಲಿಕ್ಕೆ ಸಾಧ್ಯ ಇದೆ. ಯಶ್ ಶರತ್ ಅವರೇ, ಈಗಾಗಲೇ ನೀವು ಸರ್ಕಾರದ ಟಾಪ್ 7 ಸ್ಕೀಮ್ಗಳ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀರಾ. ಸೊ ಒಂದು ಕಡೆ ಅದು. ಆದರೆ ತುಂಬ ಜನ ಕೇಳೋದೇನು ಅಂತ ಹೇಳಿದ್ರೆ, ಇನ್ವೆಸ್ಟ್ ಮಾಡಬೇಕು ಅಂತ ಹೇಳಿದ್ರೆ ದುಡ್ಡು ಬೇಕು, ನಮಗಿರುವಂಥದ್ದು ಆದಾಯದ ಮೂಲ ಒಂದೇ ಆದಾಯದ ಮೂಲ ಇಟ್ಕೊಂಡು ನಾಳೆ ಏನಾದರೂ ಕೆಲಸ ಕಳ್ಕೊಂಡ್ಬಿಟ್ರೆ ನಮಗೆ ದುಡ್ಡೇ ಇಲ್ಲ. ಸೊ ಬೇರೆ ಆಪ್ಷನ್ ಅಂತ ಹೇಳಿ ನೋಡಿದ್ರೆ ಏನು ಬಿಸ್ನೆಸ್ಸು ಅದೇನಾದರೂ ಮಾಡ್ಬೋದಾ ಹೇಗೆ ಅಂತ? ಖಂಡಿತ ಶೇಷ. ನೋಡಿ, ನಾವು ಆರ್ಥಿಕವಾಗಿ ಸಬಲರಾಗಬೇಕು, ಶ್ರೀಮಂತರಾಗಬೇಕು ಅಂತ ಹೇಳಿದ್ರೆ ಆದಾಯದ ಮೂಲಗಳನ್ನ ಹೆಚ್ಚಿಸ್ಕೋಬೇಕು. ಆದಾಯದ ಮೂಲಗಳನ್ನ ಹೆಚ್ಚಿಸ್ಕೊಳ್ಳೋದು ಅಂದ್ರೆ ನಾವು ಬರೀ 9 to 5 ಜಾಬ್ ಮಾಡಿದ್ರೆ ಆದಾಯದ ಮೂಲವನ್ನ ಹೆಚ್ಚಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಮತ್ತೆ ಈಗ 9 to 5 ಜಾಬ್ನ ಪರಿಸ್ಥಿತಿ ಕೂಡ ಹೇಗಾಗಿದೆ ಅಂತ ಹೇಳಿದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನೋದು ಬಂದು ಎಷ್ಟೋ ಜನರ ಕೆಲಸ ಹೋಗ್ತಾ ಇದೆ. ಯಾವಾಗ ಯಾರ ಕೆಲಸ ಹೋಗುತ್ತೆ ಅನ್ನೋದೇ ದೊಡ್ಡ ಪ್ರಶ್ನೆ ಆಗಿದೆ. ಅದಷ್ಟೇ ಅಲ್ಲ, ತುಂಬಾ ಜನ ಓದಿದ್ದಾರೆ, ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದಿರೋದ್ರಿಂದ ಅವರ ಕೆಲಸವನ್ನ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕಸಿತಾ ಇದೆ. ಇಂಥ ಸಂದರ್ಭದಲ್ಲಿ ನಾವು 9 to 5 ಟ್ರ್ಯಾಪ್ಗೆ ಒಳಗಾಗದೆ ನಾವು ಬರೀ ಕೆಲಸ ಮಾಡ್ತಿದ್ದೀವಿ ಅಂತ ಅನ್ಕೊಂಡು ಇರದೇನೆ ಉದ್ಯಮ ಕಟ್ಟೋ ಕಡೆ ಆಲೋಚನೆ ಮಾಡೋದು ತುಂಬಾ ಅಗತ್ಯ ಇದೆ. ಉದ್ಯೋಗದಿಂದ ಉದ್ಯಮದತ್ತ ನಮ್ಮ ನಡಿಗೆ ಸಾಗಬೇಕು. ಯಾಕೆ ಅಂತ ಹೇಳಿದ್ರೆ ಈಗ ಸಣ್ಣ ಸಣ್ಣ ಬಿಸ್ನೆಸ್ಗಳನ್ನು ಕಟ್ಟುವಂತಹ ಬಹಳ ದೊಡ್ಡ ಅವಕಾಶ ಭಾರತದಲ್ಲಿದೆ. ಸಣ್ಣ ಉದ್ಯಮಗಳನ್ನು ಕಟ್ಟಲಿಕ್ಕೆ ಮಧ್ಯಮ ವರ್ಗದವರಿಗೆ, ಕೆಳ ಮಧ್ಯಮ ವರ್ಗದವರಿಗೆ ಖಂಡಿತವಾಗಿಯೂ ಸಾಧ್ಯ ಇದೆ. ಇದನ್ನ ಆಲೋಚನೆ ಮಾಡಿಕೊಂಡು ನಾನು ಓದಿದ್ದೀನಿ, ನಾನು ಉದ್ಯಮವನ್ನು ಕಟ್ತೀನಿ. ನೋಡಿ, ಬರೀ ಸಂಬಳದಿಂದ ದೊಡ್ಡ ಶ್ರೀಮಂತರಾದವ್ರ ಸಂಖ್ಯೆ ಬಹಳ ಕಡಿಮೆ, ಆದ್ರೆ ಉದ್ಯಮ ಕಟ್ಟಿ ಶ್ರೀಮಂತರಾದವ್ರ ಸಂಖ್ಯೆ ಬಹಳ ದೊಡ್ಡದಿದೆ. ಹಾಗಾಗಿ ಉದ್ಯಮ ಕಟ್ಟೋದು ಹೇಗೆ, ಉದ್ಯಮವನ್ನ ಕಟ್ಟಬೇಕು ಅಂತ ಹೇಳಿದ್ರೆ ಏನೆಲ್ಲ ವಿಚಾರಗಳು ಗೊತ್ತಿರಬೇಕು, ಉದ್ಯಮವನ್ನ ಕಟ್ಟಿ ಅಂದ್ರೆ ಬಿಸ್ನೆಸ್ ಅನ್ನ ಕಟ್ಟಿ ಯಶಸ್ಸಾಗೋದು ಹೇಗೆ ಅನ್ನೋದ್ರ ಬಗ್ಗೆ ಒಂದು ಡೀಟೇಲ್ ಕಾರ್ಯಾಗಾರವನ್ನ, 1 ದಿನದ ಕಾರ್ಯಾಗಾರವನ್ನ ನಾವು ಬಾಸ್ವಾಲ ಕಡೆಯಿಂದ ಮಾಡ್ತಾ ಇದ್ದೀವಿ, ನಮ್ಮ ಸಂಸ್ಥೆ ಕಡೆಯಿಂದ ಮಾಡ್ತಿದ್ದೀವಿ. ಇಲ್ಲಿ 1 ದಿನದ ಕಾರ್ಯಾಗಾರ ಇರುತ್ತೆ. ಏನಪ್ಪಾ ಇದ್ರ ವಿಶೇಷ ಅಂತ ಹೇಳಿದ್ರೆ, ಯಾರು ಬಿಸ್ನೆಸ್ ಅನ್ನ ಕಟ್ಟಿ ಯಶಸ್ಸನ್ನ ಗಳಿಸಿದ್ದಾರೆ ಅವರೇ ಬಂದು ನಿಮಗೆ ಬಿಸ್ನೆಸ್ ಅನ್ನ ಕಟ್ಟೋದು ಹೇಗೆ ಅಂತ ಹೇಳ್ಕೊಡ್ತಾರೆ. ಬಾಸ್ವಾಲ ಬಿಸ್ನೆಸ್ ಲಾಂಚ್ ಪ್ಯಾಡ್ ಪ್ರೋಗ್ರಾಮ್ ಅಂತ ಹೇಳಿ ಆ ಕಾರ್ಯಕ್ರಮದ ಹೆಸರು. ಜೂನ್ 14ನೇ ತಾರೀಕು ಬೆಂಗಳೂರಿನ ಬನಶಂಕರಿಯಲ್ಲಿರುವ ಪೈ ವಿಸ್ತಾ ಹೋಟೆಲ್ನಲ್ಲಿ ಈ 1 ದಿನದ ಕಾರ್ಯಾಗಾರ ನಡೆಯುತ್ತೆ. ಅಂದ್ರೆ ಬಾಸ್ವಾಲ ಬಿಸ್ನೆಸ್ ಲಾಂಚ್ ಪ್ಯಾಡ್ ಪ್ರೋಗ್ರಾಮ್ನ ಕಾರ್ಯಾಗಾರ ನಡೆಯುತ್ತೆ. ಡಿಸ್ಕ್ರಿಪ್ಷನ್ ಅಲ್ಲಿ ಅದರ ಬಗ್ಗೆ ಲಿಂಕ್ ಇದೆ. ಆ ಲಿಂಕ್ ಅನ್ನು ಬಳಸ್ಕೊಂಡು ನೀವು ಕೂಡ ಕಾರ್ಯಕ್ರಮದ ಭಾಗ ಆಗಲಿಕ್ಕೆ ಪ್ರಯತ್ನ ಮಾಡಿ. ಒಂದಾಯ್ತು. ಇನ್ನು ಎರಡನೇದು ಸ್ಕೀಮ್.
ಎರಡನೇ ಸ್ಕೀಮ್ ಯಾವ್ದಪ್ಪ ಅಂತ ಹೇಳಿದ್ರೆ ಸಾರ್ವಜನಿಕ ಭವಿಷ್ಯ ನಿಧಿ PPF. ಈ PPFನ ಪ್ರಸ್ತುತ ಬಡ್ಡಿ ದರ ಎಷ್ಟಪ್ಪ ಇದೆ ಅಂತ ಹೇಳಿದ್ರೆ 7.10%. 3 ತಿಂಗಳಿಗೊಮ್ಮೆ ಗವರ್ನಮೆಂಟು ಬಡ್ಡಿ ದರವನ್ನು ಸ್ವಲ್ಪ ಜಾಸ್ತಿ ಸ್ವಲ್ಪ ಕಡಿಮೆ ಮಾಡ್ತಾ ಇರುತ್ತೆ. ಕನಿಷ್ಠ ಹೂಡಿಕೆ 1 ವರ್ಷಕ್ಕೆ 500 ರೂಪಾಯಿ, ಗರಿಷ್ಠ ಹೂಡಿಕೆ 1 ವರ್ಷಕ್ಕೆ 1.5 ಲಕ್ಷ. 15 ವರ್ಷಗಳು ಹೂಡಿಕೆ ಅವಧಿ. 15 ವರ್ಷ ಆದಮೇಲೆ ಎಕ್ಸ್ಟೆಂಡ್ ಮಾಡ್ಕೊಂಡು ಹೋಗ್ಲಿಕ್ಕೆ 5 ಇಯರ್ಸ್ ಪೀರಿಯಡ್ಗೆ ಎಕ್ಸ್ಟೆಂಡ್ ಮಾಡಲಿಕ್ಕೆ ಅವಕಾಶ ಇದೆ. ಅಂಚೆ ಕಚೇರಿ ಮತ್ತು ಪ್ರಮುಖ ಬ್ಯಾಂಕ್ಗಳಲ್ಲಿ ಇದಕ್ಕೆ ಹೂಡಿಕೆಗೆ ಅವಕಾಶ ಇದೆ. ಹೂಡಿಕೆ ರಿಸ್ಕ್ ಇಲ್ಲ, ಯಾಕೆಂದರೆ ಇದು ಕೂಡ ಸೆಂಟ್ರಲ್ ಗವರ್ನಮೆಂಟ್ ಸ್ಪಾನ್ಸರ್ಡ್ ಸ್ಕೀಮ್. ಮತ್ತು ಸೆಕ್ಷನ್ 80C ಅಡಿಯಲ್ಲಿ ಹೂಡಿಕೆ ಮಾಡಿದಾಗ ನಮಗೆ ಟ್ಯಾಕ್ಸ್ ಬೆನಿಫಿಟ್ ಸಿಗುತ್ತೆ. ಹೂಡಿಕೆ ಮೇಲಿನ ಬಡ್ಡಿ ಗಳಿಕೆಗೆ ತೆರಿಗೆ ಇಲ್ಲ. ಹೂಡಿಕೆಯನ್ನು ವಿತ್ಡ್ರಾ ಮಾಡುವ ಸಂದರ್ಭದಲ್ಲೂ ಯಾವುದೇ ತೆರಿಗೆ ಇಲ್ಲ. PPF 7.1% ಇದ್ರೂ ಕೂಡ ಯಾಕೆ ಆಕರ್ಷಕ ಹೂಡಿಕೆ ಅಂತ ಅನ್ಸ್ಕೊಳ್ಳುತ್ತೆ ಅಂತ ಹೇಳಿದ್ರೆ ಇದು EEE ಪ್ರಾಡಕ್ಟ್, ಎಕ್ಸೆಂಪ್ಟ್. ಅಂದ್ರೆ ಹೂಡಿಕೆ ಮಾಡುವಾಗ ಟ್ಯಾಕ್ಸ್ ಇಲ್ಲ, ಹೂಡಿಕೆ ಮೇಲೆ ಗಳಿಸಿದ ಚಕ್ರಬಡ್ಡಿಗೆ ಟ್ಯಾಕ್ಸ್ ಇಲ್ಲ, ಚಕ್ರಬಡ್ಡಿ ಮತ್ತೆ ಬಂಡವಾಳವನ್ನ ನೀವು ಹಿಂಪಡೆಯುವ ಸಂದರ್ಭದಲ್ಲಿ ತೆರಿಗೆ ಇಲ್ಲ. ಸೊ ಇದು ಈ ಪ್ರಾಡಕ್ಟ್ ತುಂಬಾ ಪಾಪ್ಯುಲರ್ ಆಗಲಿಕ್ಕೆ ಕಾರಣ. ಮತ್ತು ಇನ್ನೊಂದು ಸ್ಪೆಷಲ್ ಏನಂತ ಹೇಳಿದ್ರೆ ಈ PPF ನಲ್ಲಿ ಈ ಕೋರ್ಟ್ ಡಿಗ್ರಿ ಅಂದ್ರೆ ಯಾರಿಗೋ ಸಾಲ ಕೊಡ್ಬೇಕಾಗಿರುತ್ತೆ, ಅವ್ರಿಗೆ ಕೊಟ್ಟಿಲ್ಲ ಅಂತೇಳಿ PPF ನಲ್ಲಿರೋ ದುಡ್ಡನ್ನ ನಾವು ರಿಕವರ್ ಮಾಡ್ಕೊಳ್ಳಿಕ್ಕೆ ಬರಲ್ಲ. ಅಂದ್ರೆ ಅಷ್ಟರ ಮಟ್ಟಿಗೆ ಈ ಇನ್ವೆಸ್ಟ್ಮೆಂಟ್ ಸೇಫ್ ಇದೆ. ಮತ್ತೆ ಎಷ್ಟಪ್ಪ ಸಿಗುತ್ತೆ? ಉದಾಹರಣೆಗೆ ಪ್ರತಿ ವರ್ಷ 1.5 ಲಕ್ಷ ಹಾಕೊಂಡು 15 ವರ್ಷ ನೀವು ಹೂಡಿಕೆ ಮಾಡಿದ್ರಿ ಅಂದ್ರೆ 40,68,000 ರೂಪಾಯಿ ಸಿಗುತ್ತೆ. ಇಲ್ಲ ನಾನು 25 ವರ್ಷ ಹೂಡಿಕೆ ಮಾಡ್ಕೊಂಡು ಹೋಗ್ತೀನಿ ಅಂದ್ರೆ ಪ್ರತಿ ವರ್ಷ 1.5 ಲಕ್ಷ ಹೂಡಿಕೆ ಮಾಡ್ಕೊಂಡು ಹೋದ್ರೆ 25 ವರ್ಷಗಳ ಬಳಿಕ ಅಸಲು ಮತ್ತೆ ಗಳಿಕೆ ಬಡ್ಡಿ ಸೇರಿ 1,03,00,000 ರೂಪಾಯಿ ಸಿಗುತ್ತೆ. ಸೊ ಇದು ಈ ಸ್ಕೀಮ್ನ ಡೀಟೇಲ್ಸ್. ಸೊ ಇನ್ನೊಂದು ನಾವು ಆವಾಗಲೇ ಮಾತನಾಡಬೇಕಾದ್ರೆ ಹೇಳಿದ್ವಿ ಏನು ಅಂತ ಹೇಳಿದ್ರೆ ತಿಂಗಳಿಗೆ 9,250 ರೂಪಾಯಿ ಬರುವಂತ ಸ್ಕೀಮು ಅಂತ. ಸೊ ಅದು ಯಾವುದು ಅದನ್ನು ತಿಳಿಸ್ಕೊಡಿ. ಖಂಡಿತ. ಈ ಪೋಸ್ಟ್ ಆಫೀಸ್ ಮಂತ್ಲಿ ಇನ್ಕಮ್ ಸ್ಕೀಮ್ ಅಥವಾ ಅಂಚೆ ಕಚೇರಿ ಮಾಸಿಕ ಆದಾಯ ಯೋಜನೆ ಅಂತೇಳಿ ಇದೆ. ಅದು ಪ್ರಸ್ತುತ ಬಡ್ಡಿ ದರ 7.40% ಇದೆ. 3 ತಿಂಗಳಿಗೊಮ್ಮೆ ಬಡ್ಡಿ ದರ ಪರಿಷ್ಕರಣೆ ಆಗುತ್ತೆ. ಕನಿಷ್ಠ ಹೂಡಿಕೆ ಮೊತ್ತ 1,000 ರೂಪಾಯಿ, ಗರಿಷ್ಠ ಹೂಡಿಕೆ ಮೊತ್ತ ಒಬ್ಬರೇ ಸಿಂಗಲ್ ಅಕೌಂಟ್ ಹೋಲ್ಡರ್ ಆಗಿ ಹೂಡಿಕೆ ಮಾಡಿದ್ರೆ 9 ಲಕ್ಷ, ಜಂಟಿ ಖಾತೆಯಲ್ಲಿ ಹೂಡಿಕೆ ಮಾಡಿದ್ರೆ 15 ಲಕ್ಷ ಇದಕ್ಕೆ ಮಿತಿ ಇದೆ. ಹೂಡಿಕೆ ಅವಧಿ 5 ವರ್ಷ. ಎಲ್ಲಿ ಹೂಡಿಕೆ ಮಾಡಬಹುದು ಅಂದ್ರೆ ಇದರಲ್ಲಿ ಅಂಚೆ ಕಚೇರಿಯಲ್ಲಿ ಮಾತ್ರ ಹೂಡಿಕೆ ಮಾಡಬಹುದು, ಬೇರೆ ಕಡೆ ಸ್ಕೀಮು ಅವೈಲೇಬಲ್ ಇಲ್ಲ. ಪೋಸ್ಟ್ ಆಫೀಸಲ್ಲಿ ಮಾತ್ರ. ಹೂಡಿಕೆ ರಿಸ್ಕ್ ಇಲ್ಲ, ಸೆಂಟ್ರಲ್ ಗವರ್ನಮೆಂಟ್ ಸ್ಪಾನ್ಸರ್ಡ್ ಸ್ಕೀಮು. ಆದಾಯ ತೆರಿಗೆಗೆ ಅನುಗುಣವಾಗಿ, ಆದಾಯ ತೆರಿಗೆ ಸ್ಲ್ಯಾಬ್ಗೆ ಅನುಗುಣವಾಗಿ ಇಲ್ಲಿ ಟ್ಯಾಕ್ಸ್ ಬರುತ್ತೆ, ಅದನ್ನ ಇಲ್ಲಿ ಗಮನಿಸ್ಕೊಳ್ಳಿ. ಮತ್ತೆ 15 ಲಕ್ಷ ಹೂಡಿಕೆ ಮಾಡಿದ್ರೆ ಜಂಟಿಯಾಗಿ ಪ್ರತಿ ತಿಂಗಳು 9,250 ರೂಪಾಯಿ ಸಿಗುತ್ತೆ. NRIಗಳಿಗೆ ಈ ಸ್ಕೀಮ್ ಅವೈಲೇಬಲ್ ಇಲ್ಲ. ಸೊ 3 ಸ್ಕೀಮ್ ಆಯ್ತು. ಇನ್ನು 4ನೇ ಸ್ಕೀಮ್. ಈಗ 4ನೇ ಸ್ಕೀಮ್ ಯಾವ್ದಪ್ಪ ಅಂತ ಹೇಳಿದ್ರೆ ಅಂಚೆ ಕಚೇರಿ ಅವಧಿ ಠೇವಣಿ, ಪೋಸ್ಟ್ ಆಫೀಸ್ ಟೈಮ್ ಡೆಪಾಸಿಟ್ ಅಂತೇಳಿ. ಬೇಸಿಕಲಿ ಇದೊಂದು ರೀತಿ FD ಅಂತೇಳಿ ಹೇಳ್ಬೋದು. ಪ್ರಸ್ತುತ ಬಡ್ಡಿ ದರ 6.9% ಇಂದ 7.50% ವರೆಗೆ ಇದೆ. 3 ತಿಂಗಳಿಗೊಮ್ಮೆ ಬಡ್ಡಿ ದರ ಪರಿಷ್ಕರಣೆ ಆಗ್ತಾ ಇರುತ್ತೆ. ಕನಿಷ್ಠ ಹೂಡಿಕೆ 1,000 ರೂಪಾಯಿ, ಗರಿಷ್ಠ ಹೂಡಿಕೆಗೆ ಯಾವುದೇ ಮಿತಿ ಇಲ್ಲ. ಹೂಡಿಕೆ ಅವಧಿಯನ್ನ ನೀವು 1 ವರ್ಷ ಬೇಕಾ, 2 ವರ್ಷ ಬೇಕಾ, 3 ವರ್ಷ ಬೇಕಾ, 5 ವರ್ಷ ಬೇಕಾ, ನೀವು ತೀರ್ಮಾನ ತಗೋಬಹುದು. ಬಡ್ಡಿ ದರ ಕೂಡ ಅದಕ್ಕೆ ತಕ್ಕಂತೆ ನಿಗದಿ ಆಗತ್ತೆ. ರಿಸ್ಕ್ ಇಲ್ಲ. ಇದು ಕೂಡ ಸೆಂಟ್ರಲ್ ಗವರ್ನಮೆಂಟ್ ಸ್ಪಾನ್ಸರ್ಡ್ ಸ್ಕೀಮು. 5 ವರ್ಷದ ಅವಧಿ ಠೇವಣಿಗೆ ಮಾತ್ರ 5 ಇಯರ್ FD, ಟ್ಯಾಕ್ಸ್ ಸೇವಿಂಗ್ FD ಅಂತೇಳಿ ಕರಿತೀವಿ. 5 ವರ್ಷದ FD ಮಾಡಿದ್ರೆ ಮಾತ್ರ ಆದಾಯ ತೆರಿಗೆ ಸೆಕ್ಷನ್ 80C ಅಡಿಯಲ್ಲಿ ಇದು ಟ್ಯಾಕ್ಸ್ ಬೆನಿಫಿಟ್ ಸಿಗುತ್ತೆ. ಇಲ್ಲ ಅಂದ್ರೆ ಟ್ಯಾಕ್ಸ್ ಬೆನಿಫಿಟ್ ಇರಲ್ಲ. ಈಗ ಉದಾಹರಣೆಗೆ 5 ಲಕ್ಷ ರೂಪಾಯಿ ಹೂಡಿಕೆ ಮಾಡಿದ್ರೆ 5 ವರ್ಷಗಳ ಬಳಿಕ 7,24,000 ರೂಪಾಯಿ ಸಿಗುತ್ತೆ. ಇದು ಈ ಪೋಸ್ಟ್ ಆಫೀಸ್ ಟೈಮ್ ಡೆಪಾಸಿಟ್ ಸ್ಕೀಮ್ನ ವಿವರ ಶೇಷ. ಎಸ್, ರಿಸ್ಕ್ ಬೇಡ ಅಂತ ಹೇಳುವಂಥವ್ರು ಒಂದ್ಸರ್ತಿ ಅಮೌಂಟ್ ಹಾಕಿ ನಮಗೆ 5 ವರ್ಷ ಆದ್ಮೇಲೆ ಸಿಕ್ಕಿದ್ರೆ ಸಾಕು ಅಂತ ಹೇಳುವಂಥವ್ರು ಇದರಲ್ಲಿ ಹೂಡಿಕೆಯನ್ನ ಮಾಡಬಹುದು. ಖಂಡಿತ ರಿಸ್ಕ್ ಯಾವ ಕಾರಣಕ್ಕೂ ಇಲ್ಲಿ ಇರೋದಿಲ್ಲ. ಇಲ್ಲ. ಎಸ್, 4 ಆಯ್ತು. ಇನ್ನು 5ನೇದು. ಈಗ ಇನ್ನೊಂದು ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್
ಅಂತ ಒಂದು ಇನ್ವೆಸ್ಟ್ಮೆಂಟ್ ಇದೆ. ಇದು ಕೂಡ ಪೋಸ್ಟ್ ಆಫೀಸ್ನ ಸ್ಕೀಮು. ಪ್ರಸ್ತುತ ಬಡ್ಡಿ ದರ 7.70% ಇದೆ. 3 ತಿಂಗಳಿಗೊಮ್ಮೆ ಬಡ್ಡಿ ದರ ಪರಿಷ್ಕರಣೆ ಆಗುತ್ತೆ. ಕನಿಷ್ಠ ಹೂಡಿಕೆ ಮೊತ್ತ ₹1,000, ಗರಿಷ್ಠ ಹೂಡಿಕೆ ಮೊತ್ತಕ್ಕೆ ಮಿತಿ ಇಲ್ಲ. 5 ವರ್ಷ ಇರುತ್ತೆ ಹೂಡಿಕೆ ಆದ್ಮೇಲೆ ಅವಧಿ. ಈಗ 5 ವರ್ಷ ಆದ್ಮೇಲೆ ಒಂದು ನ್ಯಾಷನಲ್ ಒಂದು ಸರ್ಟಿಫಿಕೇಟ್ ಕೊಟ್ಟಿರ್ತಾರೆ, ಅದನ್ನ ವಾಪಸ್ ಪೋಸ್ಟ್ ಆಫೀಸಿಗೆ ಕೊಟ್ಟು ನಮ್ಮ ಇನ್ವೆಸ್ಟ್ಮೆಂಟ್ ಅಮೌಂಟು ಜೊತೆಗೆ ಬಡ್ಡಿನ ವಾಪಸ್ ಪಡ್ಕೋಬಹುದು. ಇದರಲ್ಲಿ ರಿಸ್ಕ್ ಇಲ್ಲ. ಇದನ್ನ ಇನ್ವೆಸ್ಟ್ ಮಾಡಿದಾಗ ಮೂಲದಲ್ಲೇ ಟ್ಯಾಕ್ಸ್ ಡಿಡಕ್ಷನ್ ಅನ್ನ ಮಾಡೋದಿಲ್ಲ. ಜೊತೆಗೆ ಸೆಕ್ಷನ್ 80C ಅಡಿ ತೆರಿಗೆ ವಿನಾಯಿತಿ ಇರುತ್ತೆ. 5 ಲಕ್ಷ ಹೂಡಿಕೆ ಮಾಡಿದ್ರೆ 5 ವರ್ಷಗಳ ಬಳಿಕ ₹7,32,000 ಈ ಸ್ಕೀಮ್ನಲ್ಲಿ ಸಿಗುತ್ತೆ. ಆದ್ರೆ ಗಳಿಕೆಗೆ ತೆರಿಗೆ ಬರುತ್ತೆ ಅನ್ನೋದು ನಮಗಿಲ್ಲಿ ಗೊತ್ತಿರಬೇಕಾದಂತ ವಿಚಾರ. ಎಸ್, ರಿಸ್ಕ್ ಇಲ್ಲದೆ ಇರುವಂತ 5 ಸ್ಕೀಮ್ಗಳ ಬಗ್ಗೆ ತಿಳಿಸ್ಕೊಟ್ರಿ. ಇದರ ಜೊತೆಗೆ ತುಂಬಾ ಜನ ರಿಟೈರ್ಡ್ ಆಗಿರುವಂತವ್ರು ಇರ್ತಾರೆ. ಅವರಿಗೆ ರಿಟೈರ್ಮೆಂಟ್ ಟೈಮಲ್ಲಿ ಒಂದು ಲಂಸಮ್ ಅಮೌಂಟ್ ಬಂದಿರುತ್ತೆ. ಸೊ ಅದನ್ನು ನಾವೆಲ್ಲಾದ್ರೂ ಹೂಡಿಕೆ ಮಾಡ್ತೀವಿ, ರಿಸ್ಕ್ ಇರಬಾರ್ದು, ಆ ಅಮೌಂಟ್ ನಮಗೆ ಸಿಗುವಂಗಿರಬೇಕು. ಅದರ ಜೊತೆಗೆ ಒಂದು 3 ತಿಂಗಳಿಗೊಮ್ಮೆ 4 ತಿಂಗಳಿಗೊಮ್ಮೆ ಏನಾದ್ರೂ ಅಮೌಂಟ್ ಬರ್ತಾ ಇರಬೇಕು. ಆ ತರದ ಸ್ಕೀಮ್ ಯಾವ್ದಾದ್ರು ಇದೆಯಾ? ಖಂಡಿತ. ಈ ಹಿರಿಯ ನಾಗರಿಕರಿಗೆ ಸೀನಿಯರ್ ಸಿಟಿಸನ್ ಸೇವಿಂಗ್ ಸ್ಕೀಮ್ ಅಂತೇಳಿ ಒಂದು ಸ್ಕೀಮ್ ಇದೆ. ಇದು ಪ್ರಮುಖ ಬ್ಯಾಂಕ್ಗಳಲ್ಲಿ ಮತ್ತೆ ಪೋಸ್ಟ್ ಆಫೀಸ್ನಲ್ಲಿ ಲಭ್ಯ ಇದೆ. ಇದು ಬಹಳ ಇಂಟ್ರೆಸ್ಟಿಂಗ್ ಸ್ಕೀಮ್. ಮತ್ತೆ ಬಡ್ಡಿ ದರ ಕೂಡ ಚೆನ್ನಾಗಿದೆ. 8.20% ಬಡ್ಡಿ ದರ ಇದೆ. ಪ್ರಸ್ತುತ ಬಡ್ಡಿ ದರ 3 ತಿಂಗಳಿಗೊಮ್ಮೆ ಬಡ್ಡಿ ದರ ಚೇಂಜ್ ಆಗುತ್ತೆ. ಕನಿಷ್ಠ ಹೂಡಿಕೆ ₹1,000, ಗರಿಷ್ಠ ಹೂಡಿಕೆ ಮೊತ್ತ 30 ಲಕ್ಷ. ಹೂಡಿಕೆ ಅವಧಿ 5 ವರ್ಷ. ಅಂಚೆ ಕಚೇರಿ ಮತ್ತೆ ಆಯ್ದ ಬ್ಯಾಂಕ್ಗಳಲ್ಲಿ ಹೂಡಿಕೆ ಮಾಡಬಹುದು. ಇದು ಕೂಡ ಸೆಂಟ್ರಲ್ ಗವರ್ನಮೆಂಟ್ ಸ್ಪಾನ್ಸರ್ಡ್ ಸ್ಕೀಮು, ಹಾಗಾಗಿ ರಿಸ್ಕ್ ಇಲ್ಲ. ಆದಾಯ ತೆರಿಗೆ ಸೆಕ್ಷನ್ 80C ಅಡಿಯಲ್ಲಿ ತೆರಿಗೆ ವಿನಾಯಿತಿ ಕೂಡ ಇದರಲ್ಲಿ ಸಿಗುತ್ತೆ. ಈಗ ಉದಾಹರಣೆಗೆ ಯಾರ ಹತ್ರನೋ ₹30 ಲಕ್ಷ ನಂಗೆ ರಿಟೈರ್ಮೆಂಟ್ ಕಾರ್ಪಸ್ ಬಂತಪ್ಪ ಅಂತ ಹೇಳಿದ್ರೆ ಅವರು ಈ ಸೀನಿಯರ್ ಸಿಟಿಸನ್ ಸೇವಿಂಗ್ ಸ್ಕೀಮ್ನಲ್ಲಿ ಆ 30 ಲಕ್ಷ ಹಾಕಿದ್ರೆ ಅವ್ರಿಗೆ ಒಟ್ಟು 5 ವರ್ಷಗಳಾದ ಮೇಲೆ 42,30,30,000 ಸಿಗುತ್ತೆ. ಅಂದ್ರೆ 30 ಲಕ್ಷ ಹಾಕಿದವ್ರಿಗೆ 40 ಅಂದ್ರೆ 12.5 ಲಕ್ಷ ಬಡ್ಡಿ ಲಾಭ ಸಿಗುತ್ತೆ. ಇದನ್ನ ಹೆಂಗ್ ವಾಪಸ್ ಪಡ್ಕೋಬಹುದು ಅಂತ ಹೇಳಿದ್ರೆ ಪ್ರತಿ 3 ತಿಂಗಳಿಗೊಮ್ಮೆ ಪಡ್ಕೊಳ್ಳಿಕ್ಕೆ ಅವಕಾಶ ಇರುತ್ತೆ. ಪ್ರತಿ 3 ತಿಂಗಳಿಗೊಮ್ಮೆ ಎಷ್ಟು ಅಮೌಂಟ್ ಸಿಗುತ್ತಪ್ಪ ಅಂತ ಹೇಳಿದ್ರೆ ₹61,500. ಅಂದ್ರೆ ಲೆಕ್ಕ ಹಾಕೊಳ್ಳಿ, ಯಾವುದೋ ಒಬ್ಬ ರಿಟೈರ್ಡ್ ಆಗಿರುವಂತಹ ಒಬ್ಬ ವ್ಯಕ್ತಿಗೆ ಪ್ರತಿ 3 ತಿಂಗಳಿಗೊಮ್ಮೆ ₹61,500 ಸಿಕ್ಕರೆ ಅವ್ರು ₹30 ಲಕ್ಷ ಹೂಡಿಕೆ ಮಾಡಿ ತಿಂಗಳ ಖರ್ಚಿಗೆ 20,000 ಸಿಕ್ಕದಂಗ ಆಯ್ತು. ಅವರ ನಿವೃತ್ತಿ ಜೀವನ ಕೂಡ ನೆಮ್ಮದಿಯಾಗಿ ನಡೆಯುತ್ತೆ. ಬಂಡವಾಳದ ರೀತಿ ಇರುತ್ತೆ. ಈ ಎಲ್ಲಾ ಹೂಡಿಕೆಗಳಲ್ಲಿ ಗಮನಿಸಬೇಕಾದಂತ ಪ್ರಮುಖವಾದ ಅಂಶ ಏನು ಅಂತ ಹೇಳಿದ್ರೆ ಇಲ್ಲಿ ಬಂಡವಾಳಕ್ಕೆ 100% ಸುರಕ್ಷತೆ ಇದೆ. ನಿಮ್ಮ ಗಳಿಕೆಗೂ ಕೂಡ ಅವಕಾಶ ಇದೆ. ಆದ್ರೆ ತುಂಬಾ ದೊಡ್ಡ ಗಳಿಕೆಯನ್ನ ಸ್ಟಾಕ್ ಮಾರ್ಕೆಟ್ ನಲ್ಲಿ ಅಥವಾ ಮ್ಯೂಚುವಲ್ ಫಂಡ್ ನಲ್ಲಿ ಸಿಗುವಂತ ಗಳಿಕೆಯನ್ನ ಇಲ್ಲಿ ನೀವು ನಿರೀಕ್ಷೆ ಮಾಡಬಾರ್ದು. ಯಾಕೆಂತ ಹೇಳಿದ್ರೆ ಇಲ್ಲಿ ರಿಸ್ಕ್ ಕಡಿಮೆ, ರಿವಾರ್ಡ್ ಸ್ವಲ್ಪ ಕಡಿಮೆ ಇರುತ್ತೆ. ಆದ್ರೆ ನಿಮ್ಮ ಬಂಡವಾಳ ಸುರಕ್ಷಿತವಾಗಿ ಇರುತ್ತೆ. ನೀವು ಯಾವುದೇ ಆತಂಕಕ್ಕೆ ಒಳಗಾಗದೆ ಇರಬಹುದು ನೆಮ್ಮದಿಯಾಗಿ. ಎಸ್, ಬಟ್ ಇಲ್ಲಿ ಸೀನಿಯರ್ ಸಿಟಿಸನ್ ಸೇವಿಂಗ್ ಸ್ಕೀಮ್ ಅಲ್ಲಿ 60 ವರ್ಷ ದಾಟಿದವರು ಇದು ಎಲ್ಲರಿಗೂ ಅಲ್ಲ, ಹಿರಿಯ ನಾಗರಿಕರಿಗೆ ಮಾತ್ರ. ಹೌದು, ಅದು ನಾವು ಹೇಗೆ ಸುಕನ್ಯಾ ಸಮೃದ್ಧಿ ಬರೀ ಹೆಣ್ಣು ಮಕ್ಕಳಿಗೆ ಮಾತ್ರ, ಅದು 10 ವರ್ಷದ ಒಳಗಿನ ಹೆಣ್ಣು ಮಕ್ಕಳಿಗೆ ಮಾತ್ರ ಅಂತ ಹೇಳೋದು, ಈ ಸೀನಿಯರ್ ಸಿಟಿಸನ್ ಸೇವಿಂಗ್ ಸ್ಕೀಮು ಬರೀ ಹಿರಿಯ ನಾಗರಿಕರಿಗೆ ಮಾತ್ರ. ಆದ್ರೆ ತುಂಬಾ ಜನಕ್ಕೆ ಈ ಸ್ಕೀಮಿಂದ ಅನುಕೂಲ ಆಗುತ್ತೆ. ಸುರಕ್ಷಿತವಾಗಿ ನಮಗೆ ನಿಶ್ಚಿತ ಆದಾಯ ಬೇಕು, ರೆಗ್ಯುಲರ್ ಇನ್ಕಮ್ ಬೇಕು ಅನ್ನೋರಿಗೆ ಇದು ಒನ್ ಆಫ್ ದಿ ಗುಡ್ ಚಾಯ್ಸ್. ಅಬ್ಸಲ್ಯೂಟ್ಲಿ ಹೌದು. ಇನ್ನು ಫೈನಲಿ 7ನೇ ಸ್ಕೀಮ್ ಯಾವ್ದಪ್ಪ ಅಂತ ಹೇಳಿದ್ರೆ ಇದು ನಂಗೆ ತುಂಬಾ ದೊಡ್ಡ ಅಮೌಂಟ್ ಉಳ್ಸಕ್ಕಾಗಲ್ಲ, ನಾನು ತಿಂಗಳಿಗೆ ಸ್ವಲ್ಪ ಹಣ ಉಳಿಸ್ತೀನಿ, ನಾನು ₹100 ಉಳಿಸ್ಲಿಕ್ಕೆ ಸಾಧ್ಯ ಇದೆ ಅನ್ನೋರಿಗೆ ಪೋಸ್ಟ್ ಆಫೀಸ್ನ ರೆಕರಿಂಗ್ ಡೆಪಾಸಿಟ್ ಸ್ಕೀಮ್ ಇದೆ. ಇದರಲ್ಲಿ ಬಡ್ಡಿ ದರ ಕಡಿಮೆ. ಯಾಕೆ ಅಂತ ಹೇಳಿದ್ರೆ ನೀವು ಸ್ವಲ್ಪ ಅಮೌಂಟ್ ಅನ್ನ ನೀವು ಹಾಕೊಂಡು ಹೋಗ್ತಿರಲ್ಲ, ಅದಕ್ಕೆ 6.70% ಇಂಟ್ರೆಸ್ಟ್ ಇದೆ. ಕನಿಷ್ಠ ಹೂಡಿಕೆ ಮೊತ್ತ ₹100, ಗರಿಷ್ಠ ಹೂಡಿಕೆಗೆ ಮಿತಿ ಇಲ್ಲ. ಅವಧಿ 5 ವರ್ಷ. ಅಂಚೆ ಕಚೇರಿಯಲ್ಲಿ ಮಾತ್ರ ಈ ಸ್ಕೀಮ್ ಇದೆ. ಆದಾಯ ತೆರಿಗೆ ಸ್ಲ್ಯಾಬ್ಗೆ ಅನುಗುಣವಾಗಿ ತೆರಿಗೆ ಕಟ್ಟಬೇಕಾಗಿ ಬರುತ್ತೆ. ಇದಕ್ಕೆ ಯಾವುದೇ ಟ್ಯಾಕ್ಸ್ ಬೆನಿಫಿಟ್ ಸಿಗಲ್ಲ. ಉದಾಹರಣೆಗೆ ಪ್ರತಿ ತಿಂಗಳು ₹5,000 ಉಳಿಸಿದ್ರೆ 5 ವರ್ಷಗಳ ಬಳಿಕ
3,57,000 ಸಿಗುತ್ತೆ. ನಿಮ್ಮ ಹೂಡಿಕೆ ಮೊತ್ತನೇ ಎತ್ತತ್ರ 3 ಲಕ್ಷ ಆಗಿರುತ್ತೆ. ತುಂಬಾ ದೊಡ್ಡ ಗಳಿಕೆ ನಿರೀಕ್ಷೆ ಮಾಡೋಂಗಿಲ್ಲ. ಆದ್ರೆ ಸಣ್ಣ ಸಣ್ಣ ಮೊತ್ತ ಉಳಿಸ್ತೀನಪ್ಪ, ಮೊತ್ತ ಸುರಕ್ಷಿತವಾಗಿರ್ಬೇಕು, ನನ್ ಕಷ್ಟ ಕಾಲಕ್ಕೆ ಆಗ್ಬೇಕು, ಒಂದು 5 ವರ್ಷ ಆದ್ಮೇಲೆ ನಂಗೆ ಒಂದು ಸಣ್ಣ ಇಡುಗಂಟು ಸಿಕ್ಕಿದ್ರೆ ಪರವಾಗಿಲ್ಲ ಅನ್ನೋರಿಗೆ ರೆಕರಿಂಗ್ ಡೆಪಾಸಿಟ್ ಒನ್ ಆಫ್ ದಿ ಡೀಸೆಂಟ್ ಆಪ್ಷನ್ಸ್. ಆದ್ರೆ ತುಂಬಾ ದೊಡ್ಡ ಗಳಿಕೆಯನ್ನ ಇದು ಕೊಡೋದಿಲ್ಲ ಅನ್ನೋದು ಕೂಡ ಸತ್ಯ. ಆದ್ರೆ ಇಲ್ಲಿ ನೋಡಿ, ಇಲ್ಲಿ ಗಮನಿಸಬೇಕಾದ ಅಂಶ ಏನಂದ್ರೆ, ₹100 ಕೂಡ ನೀವು ರೆಕರಿಂಗ್ ಡೆಪಾಸಿಟ್ ಮಾಡಬಹುದು. ತುಂಬಾ ಬ್ಯಾಂಕ್ಗಳಲ್ಲಿ ಈ ತರ ಅವಕಾಶ ಇರಲ್ಲ. ಪೋಸ್ಟ್ ಆಫೀಸ್ ನಲ್ಲಿ ಸಣ್ಣ ಉಳಿತಾಯಗಳಿಗೆ ಪ್ರೋತ್ಸಾಹ ಸಿಗಬೇಕು ಅನ್ನೋ ಕಾರಣಕ್ಕೆ ಈ ರೀತಿಯ ಸ್ಕೀಮ್ಗಳನ್ನ ಸರ್ಕಾರ ಚಾಲ್ತಿಯಲ್ಲಿ ಇಟ್ಟಿದೆ ಅನ್ನೋದನ್ನು ನಾವು ಅರಿತುಕೊಳ್ಬೇಕು. ಅಲ್ಲ, ಖಂಡಿತ. ಯಾಕಂದ್ರೆ ಈಗ ಮ್ಯೂಚುವಲ್ ಫಂಡು, ಸ್ಟಾಕ್ ಮಾರ್ಕೆಟ್ ಅಲ್ಲಿ ಜಾಸ್ತಿ ರಿಟರ್ನ್ಸ್ ಬರುತ್ತೆ, ಅದೇ ತರ ರಿಸ್ಕು ಕೂಡ ಇರುತ್ತೆ. ಸ್ಟಾಕ್ ಮಾರ್ಕೆಟ್ ಅಲ್ಲಿ 0 ಕೂಡ ಆಗ್ಬೋದು, ಮ್ಯೂಚುವಲ್ ಫಂಡ್ ಅಲ್ಲಿ ಮೈನಸ್ ಕೂಡ ಆಗ್ಬೋದು. ಬಟ್ ಇಲ್ಲಿ ನೀವು ಇಟ್ಟಂತ ಹಣಕ್ಕೆ ಯಾವುದೇ ರೀತಿಯಾದಂಥ ತೊಂದರೆ ಇರೋದಿಲ್ಲ, ಒಂದು ಸ್ವಲ್ಪ ರಿಟರ್ನ್ಸ್ ಕೂಡ ಸಿಗುತ್ತೆ. ಸೊ ಸೇಫು, ರಿಸ್ಕ್ ಇಲ್ಲದೆ ಇರುವಂಥ ಇನ್ವೆಸ್ಟ್ಮೆಂಟ್ ಅಂತ. ಥ್ಯಾಂಕ್ ಯು ವೆರಿ ಮಚ್ ಶರತ್ ಅವರೇ. ಬಹಳಷ್ಟು ಜನಕ್ಕೆ ಇರುವಂಥ ದೊಡ್ಡ ಪ್ರಶ್ನೆ ಇದು, ರಿಸ್ಕ್ ಇಲ್ಲದೆ ಇರುವಂಥ ಹೂಡಿಕೆ ಬೇಕು, ರಿಸ್ಕ್ ಇಲ್ಲದೆ ಇರುವಂಥ ಹೂಡಿಕೆ ಬೇಕು ಅಂತ. ಸೊ ಅದನ್ನು ಇನ್ ಡೀಟೇಲ್ ಆಗಿ ತಿಳಿಸ್ಕೊಟ್ಟಿದ್ರಿ. ಥ್ಯಾಂಕ್ ಯು ವೆರಿ ಮಚ್ ಒನ್ಸ್ ಅಗೇನ್. ಥ್ಯಾಂಕ್ ಯು ಶೇಷ. ಎಸ್, ನೋಡಿದ್ರಲ್ಲ, ಇದು ಟಾಪ್ 7 ಪೋಸ್ಟ್ ಆಫೀಸ್ ಸ್ಕೀಮ್ಗಳು. ಸೊ ಇಲ್ಲಿ ನೀವು ಯಾವುದೇ ರೀತಿಯಾದಂಥ ಭಯ ಇಲ್ಲದೆ, ರಿಸ್ಕ್ ಇಲ್ಲದೆ ಇನ್ವೆಸ್ಟ್ ಮಾಡ್ಬೋದು. ಯಾವ ಸ್ಕೀಮ್ಗಳಲ್ಲಿ ಎಷ್ಟೆಷ್ಟು ರಿಟರ್ನ್ಸ್ ಬರುತ್ತೆ, ಎಷ್ಟು ಇನ್ವೆಸ್ಟ್ ಮಾಡಬೇಕು ಅಂತ ಹೇಳುವಂಥದ್ದನ್ನು ಡೀಟೇಲ್ ಆಗಿ ಶರತ್ ಅವರು ತಿಳಿಸ್ಕೊಟ್ಟಿದ್ದಾರೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಹಾಗೆಯೇ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಬಹಳಷ್ಟು ಜನ ಕೇಳ್ತಾ ಇರ್ತಾರೆ ರಿಸ್ಕ್ ಇಲ್ಲದೆ ಇರುವಂಥ ಹೂಡಿಕೆ ಯಾವುದಾದ್ರೂ ತಿಳಿಸ್ಕೊಡಿ ಅಂತ. ಸೊ ಅಂಥವರಿಗೆ ಇದು ಹೆಲ್ಪ್ ಆಗುತ್ತೆ. ಸೊ ಇನ್ಯಾವುದಾದ್ರೂ ಸಬ್ಜೆಕ್ಟ್ ಬಗ್ಗೆ ವಿಡಿಯೋ ಮಾಡಬೇಕು ಅಂತ ಹೇಳಿದ್ರೆ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು. Boss Wala. Be the boss.